ಈ ಮಹಾರಾಷ್ಟ್ರ ಮಧ್ಯಪ್ರದೇಶ ಯಾವ ಥರ ಇದ್ವೋ ಆ ಪೊಸಿಷನ್ಗೆ ಇವತ್ತು ಕರ್ನಾಟಕ ಬರುತ್ತೆ. ಅದಕ್ಕೆ ನಾವು ಬಿಡಬಾರ್ದು. ಒಳ್ಳೆ ಜನಪ್ರತಿನಿಧಿಗಳನ್ನು, ಒಳ್ಳೆ ಸರ್ಕಾರವನ್ನು, BJP ಸರ್ಕಾರವನ್ನು ಕೊಡಬೇಕು ಅಂತೇಳಿ ನಮ್ಮ ಕರ್ನಾಟಕದ ಜನತೆಗೆ ನಾವು ಮನವಿ ಮಾಡ್ತೇವೆ. ಈ ಸರ್ಕಾರವನ್ನು ಕಟ್ಟಾಕ್ತೀವಿ. ಬೆಳಗಾವಿ ಅಧಿವೇಶನದಲ್ಲಿ ಯಾವುದೇ ಕಾರಣಕ್ಕೂ ತೊಡೆ ತಟ್ಟಿ ಈ ಸರ್ಕಾರವನ್ನು ಕೆಡುವುದಕ್ಕೆ ಇವ್ರು ಮಾಡಿರೋಂಥ ಅನಾಚಾರವನ್ನು, ಇವ್ರು ಮಾಡಿರೋ ಭ್ರಷ್ಟಾಚಾರವನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ನಾವೆಲ್ಲ ಶಾಸಕರು ಒಂದುಗೂಡಿಸಿ ಮತ್ತು JDSನ ನಾಯಕರುಗಳು ಯಾರು ನಮ್ಮ ಸುರೇಶ್ ಬಾಬು ಇರ್ಬೋದು, ಕುಮಾರಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ, ಯಡಿಯೂರಪ್ಪನವರ ನಾಯಕತ್ವದಲ್ಲಿ, ದೇವೇಗೌಡರ ಮಾರ್ಗದರ್ಶನದಲ್ಲಿ ಈ ಸರ್ಕಾರವನ್ನು ಕರ್ನಾಟಕದಲ್ಲಿ ಒದ್ದು ಸಮುದ್ರಕ್ಕೆ ಹಾಕುವಂಥ, ಯಾವ ರೀತಿ ಬಿಹಾರಲ್ಲಿ ಸಮುದ್ರಕ್ಕೆ ಹಾಕಿದ್ರು, ಯಾವ ರೀತಿ ರಾಜಸ್ಥಾನದಲ್ಲಿ ಹಾಕಿದ್ರು, ಯಾವ ರೀತಿಯಲ್ಲಿ ಡೆಲ್ಲಿಯಲ್ಲಿ ಹಾಕಿದ್ರು, ಮಹಾರಾಷ್ಟ್ರದಲ್ಲಿ ಹಾಕಿದ್ರು, ಹರಿಯಾಣದಲ್ಲಿ ಹಾಕಿದ್ರು, ಕೊನೆಯದಾಗಿ ಬಿಹಾರಲ್ಲಿ ಹಾಕವ್ರೆ. ಕರ್ನಾಟಕದ ಜನನೂ ಕೂಡ ಕಾಂಗ್ರೆಸ್ನ ಸಮುದ್ರಕ್ಕೆ ಬಿಸಾಡ್ತಾರೆ. ವಿಜಯ ಮಾಡಿ ಭಾಗನ ಕೊಡುವಂಥದ್ದು ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಸರ್, ಚಳಿಗಾಲದ ಅಧಿವೇಶನದಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡಲು ಏನಾದರೂ ನೀವು ವಿರೋಧ ಪಕ್ಷದಲ್ಲಿ ಇದ್ದೀರಾ? ಚಾಟಿ ಬೀಸ್ತೀರಾ ಸರ್? ಚಾಟಿ ಬೀಸಿದ ಈ ಸರ್ಕಾರಕ್ಕೆ ಅವಿಶ್ವಾಸ ಮಂಡಿಸ್ತೀವಿ. ಈ ಸರ್ಕಾರ ದಿನ ಬೆಳಗ್ಗೆ ಆದರೆ ಕಚ್ಚಾಟ ಆಡ್ತಿದೆ, ಕುರ್ಚಿಗಾಗಿ ಕಚ್ಚಾಟ. ಒಂದು ಕಡೆ ಸಿದ್ದರಾಮಯ್ಯನವರು, ಒಂದು ಕಡೆ DK ಶಿವಕುಮಾರ್ ಅವರು, ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು, MB